ನಮಸ್ಕಾರ. ನನ್ನ ಹೆಸರು ಶ್ರುತಿ ವಿನೋದ್. ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇರೋದ್ರಿಂದ ಅದರ ಪ್ರಯುಕ್ತವಾಗಿ ನಾವು ನಿಮ್ಮೆಲ್ಲರಿಗೂ ಕ್ರೀಡಾ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಿಮ್ನಾಸ್ಟಿಕ್ ನ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಾಡಿನ ಹಿರಿಮೆಗೆ ಗೌರವದ ಗರಿಯನ್ನ ಮುಡಿಯೇರಿಸಿದ ಪ್ರತಿಭಾವಂತ ಮತ್ತು ಧೀಮಂತ ಸಾಧಕಿಯನ್ನು ನಾವು ಇಂದು ನಿಮ್ಗೆ ಪರಿಚಯಿಸ್ತಾ ಇದ್ದೀವಿ. ಇವರೇ ಸಾಧನೆಯ ಸಾಧಕಿ ಡಾಕ್ಟರ್ ಅನುರಾಧ ನಮಃಶಿವಾಯ. ಬನ್ನಿ ದೇಶದ ಹೆಮ್ಮೆಯ ಪುತ್ರಿಯ ಸಾಧನೆಯ ಹಾದಿಯ ಬಗ್ಗೆ ನಾವಷ್ಟು ತಿಳ್ಕೊಳ್ಳೋಣ. ಹಾಯ್ ಅನುರಾಧ. ಹಾಯ್ ಶ್ರುತಿ. ಸೊ ನಿಮ್ ವರ್ಕ್ ಶೆಡ್ಯೂಲ್ ಅಲ್ಲಿ ಟೈಮ್ ಮಾಡ್ಕೊಂಡು ನಾವು ಕರೆದ ತಕ್ಷಣ ಬಂದಿದ್ದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು. ತುಂಬಾ ಥ್ಯಾಂಕ್ ಯು. It's an honor to be here. Thank you for inviting me to be a part of your Women's Day special program, and I'm very happy to be a part of this. ಮೊದಲನೇದಾಗಿ ನಾನು ನಿಮ್ಗೆ ಏನ್ ಕೇಳ್ಬೇಕಂದ್ರೆ, ಲೇಡೀಸ್ ಯೂಶುವಲಿ ಕೆರಿಯರ್ ಆಗಿ ಸ್ಪೋರ್ಟ್ಸ್ ನ ಆಪ್ಟ್ ಮಾಡೋದು ತುಂಬಾ ಕಷ್ಟ. ಏನಕ್ಕಂದ್ರೆ ಫಿಸಿಕಲಿ ತುಂಬಾ ಎಫರ್ಟ್ ಹಾಕ್ಬೇಕು ಅದರಲ್ಲಿ. ಬಟ್ ನಿಮಗೆ ಹೇಗೆ ಸ್ಪೋರ್ಟ್ಸ್ ಮೇಲೆ ಇಂಟ್ರೆಸ್ಟ್ ಬಂತು? ಆಕ್ಚುಲಿ ನಾವು ಸ್ಪೋರ್ಟ್ಸ್ ಎಲ್ಲ ನಮ್ಮ ಅಪ್ಪನಿಂದ ಶುರುವಾಗಿದ್ದು. ಮೈ ಫಾದರ್ ವಾಸ್ ಅ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಫಾರ್ ದ ಮೈಸೂರು ಯೂನಿವರ್ಸಿಟಿ. ಓಕೆ. ಆ ಕಾರಣದಿಂದ ಸ್ಪೋರ್ಟ್ಸ್ ವಾಸ್ ಅ ಪಾರ್ಟ್ ಆಫ್ ಅವರ್ ಲೈಫ್. ಸೊ ನಾನು ಜಿಮ್ನಾಸ್ಟಿಕ್ಸ್ ಅಂತ ಒಂದು 6-7 ವರ್ಷ ಇರುವಾಗ ನಾನು ಶುರು ಮಾಡಿದ್ದೆ. ಇನ್ಫ್ಯಾಕ್ಟ್ ದಟ್ ವಾಸ್ ದ ಟೈಮ್ ವೆನ್ ಜಿಮ್ನಾಸ್ಟಿಕ್ಸ್ ಮೈಸೂರಲ್ಲಿ ಇಂಟ್ರಡ್ಯೂಸ್ ಆಗಿರೋದು. ನಮ್ಮಪ್ಪ ಥಾಟ್ ಲೈಕ್ ಜಿಮ್ನಾಸ್ಟಿಕ್ಸ್ ಇಸ್ ಕನ್ಸಿಡರ್ಡ್ ಆಸ್ ಮದರ್ ಆಫ್ ಆಲ್ ಸ್ಪೋರ್ಟ್ಸ್. ಸೊ ಅದಕ್ಕೆ ಅದನ್ನ ಮಾಡಿದ್ಮೇಲೆ ಮೇ ಬಿ ಶಿಫ್ಟ್ ಮಾಡ್ಕೊಳ್ಬೋದು ಬೇರೆ ಸ್ಪೋರ್ಟ್ಸ್ಗೆ. ಒಂದಷ್ಟು ವರ್ಷ ಫೌಂಡೇಶನ್ ಬಿಲ್ಡ್ ಆಗುತ್ತಲ್ಲ, ಅದಕ್ಕೆ ಅಂತ ಹಾಕಿದ್ದು. ಬಟ್ ಅದನ್ನ ಮಾಡ್ತಾ ನನಗೂ ಅದರಲ್ಲಿ ಆಸಕ್ತಿ ಬಂತು. ಮತ್ತು ನನ್ನ ಕೋಚ್ ಹೂ ವಾಸ್ ಟ್ರೈನಿಂಗ್, ಅವರು ಸಹ ನೀನು ಇದರಲ್ಲಿ ಚೆನ್ನಾಗಿದೆಯಾ, ಮತ್ತೆ ಯಾಕೆ ಶಿಫ್ಟ್ ಮಾಡ್ತೀಯಾ, ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಸೊ ಜಿಮ್ನಾಸ್ಟಿಕ್ಸ್ ಸಚ್ ಎ ಸ್ಪೋರ್ಟ್, ಒಂದ್ಸತಿ ನೀವು ಮಾಡಿದ್ರೆ ಬೇರೆ ಸ್ಪೋರ್ಟ್ಗೆ ಹೋದ್ರೆ ಯು ಡೋಂಟ್ ಎಂಜಾಯ್ ಆಸ್ ಮಚ್ ಆಸ್ ಯು ಡೂ ಜಿಮ್ನಾಸ್ಟಿಕ್ಸ್. ಸೊ ನೀವು ನಿಮ್ಮ ಪೇರೆಂಟ್ಸ್ ಹೇಳಿದ್ರಿ ಅಂತ 7 years ಅಲ್ಲಿ ಜಿಮ್ನಾಸ್ಟಿಕ್ ಆಸ್ ಅ ಹಾಬಿ ಇರ್ಬೋದು, ಇಲ್ಲ ಏನೋ ಪೇರೆಂಟ್ಸ್ ಹೇಳಿದ್ದಾರೆ, ಇಲ್ಲ ನಿಮಗೆ ಖುಷಿ ಕೊಡ್ತಾ ಇದೆ ಅನ್ನೋ ರೀಸನ್ಗೆ ಸ್ಟಾರ್ಟ್ ಮಾಡಿದ್ರಿ. ಬಟ್ ಇವತ್ತು ನೀವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸರ್ಟಿಫೈಡ್ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ಜೊತೆಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಜಡ್ಜ್ ಆಗಿದ್ದೀರಾ. ಸೊ ಅದ್ ನಮ್ಗೆ ತುಂಬಾ ಹೆಮ್ಮೆ ಇದೆ. ಬಟ್ ನೀವು ನಡೆದು ಬಂದಿರೋ ಹಾದಿ ಇವತ್ತಿನ ತನಕ ಹೇಗಿದೆ ಅಂತ ನಮಗ್ ಸ್ವಲ್ಪ ತಿಳಿಸ್ಕೊಡ್ತೀರಾ? ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿ 1 ವರ್ಷಕ್ಕೇನೆ ಜಸ್ಟ್ ಫಾರ್ ಎಕ್ಸ್ಪೋಜರ್ ಅಂತ ನಮ್ಮ ಅಪ್ಪ ಅಮ್ಮ, ಐ ಸ್ಟಿಲ್ ರಿಮೆಂಬರ್ ಫಸ್ಟ್ ವಿಮೆನ್ ಸ್ಟೇಟ್ ಚಾಂಪಿಯನ್ಶಿಪ್ ಇತ್ತು ಚಿಕ್ಕಮಗಳೂರಲ್ಲಿ. ಐ ಸ್ಟಿಲ್ ರಿಮೆಂಬರ್ ಮೈ ಫಸ್ಟ್ ಇವೆಂಟ್. ಮೇಬಿ ಅಟ್ ದ ಏಜ್ ಆಫ್ 7 or 8. ಓಕೆ. ಸುಮ್ಮನೆ ಹೋಗಿ ಬಾ ಅಂತ ಕಳಿಸ್ಬಿಟ್ಟಿದ್ರು. ಸೊ ನಾನು ಅಲ್ಲಿ ಏನು ಕಂಪ್ಲೀಟ್ ಮಾಡಿಲ್ಲ, ಏನಿಲ್ಲ, ಸೀನಿಯರ್ಸ್ ಜೊತೆ ಕೈ ಇಟ್ಕೊಂಡು ಓಡಾಡ್ಕೊಂಡು ಸುಮ್ಮನೆ ಏನೋ ಒಂದು ಮಾಡು ಅಂತ ಹೇಳಿದ್ರು, ಮಾಡ್ಬಿಟ್ಟು ಬಂದಿದ್ದೆ. ಐ ಥಿಂಕ್ ದಟ್ ವಾಸ್ ದ ಟ್ರಿಗರ್ ಪಾಯಿಂಟ್ ಅನ್ಸುತ್ತೆ. ಲೈಕ್ ಅಲ್ಲಿ ಹೋಗಿ ಬೇರೆಯವರೆಲ್ಲ ಮಾಡೋದನ್ನ ನೋಡಿ ನಾನು ಸಹ ಮಾಡಬೇಕು ಚೆನ್ನಾಗಿ ಇಂಟ್ರೆಸ್ಟ್ ಬಂದಿದ್ದು. ಸೊ ಅವಾಗಿಂದ ದೇರ್ಸ್ ನೋ ಲುಕಿಂಗ್ ಬ್ಯಾಕ್ ಅದಾದ್ಮೇಲಿಂದ. ಸೊ ನನಗೆ ಬೆಳಗ್ಗೆ ಸಾಯಂಕಾಲ ಪ್ರಾಕ್ಟೀಸ್ ಇರ್ತಾ ಇತ್ತು ಅವಾಗ. ಸೊ ದಿನ ಬೆಳಗ್ಗೆ 5 ಗಂಟೆಗೆ 6 ಗಂಟೆಗೆ ಪ್ರಾಕ್ಟೀಸ್ ಇರ್ತಿತ್ತು. 6ರಿಂದ 7:30-8 ಪ್ರಾಕ್ಟೀಸು, ಮತ್ತೆ ಸ್ಕೂಲು, ಮತ್ತೆ ಸಾಯಂಕಾಲ ಸ್ಕೂಲಿಂದ ಬರ್ತಿದ್ದಂಗೆ ಮತ್ತೆ ಪ್ರಾಕ್ಟೀಸ್. 12th ಸ್ಟ್ಯಾಂಡರ್ಡ್ ತನಕ ಐ ಥಿಂಕ್ ದಿಸ್ ಹ್ಯಾಸ್ ಬೀನ್ ಮೈ ಜರ್ನಿ. ಆಮೇಲೆ ಸೀರಿಯಸ್ ಆಗಿ ಕಾಂಪಿಟೇಷನ್ಸ್ ಎಲ್ಲ ಶುರು ಮಾಡಿದಾಗ ಸ್ಕೂಲ್ ಹೋಗಿದ್ದೇ ಗ್ಯಾಪ್ ಇಲ್ಲ. ಅಲ್ಲಿ ಆ ಕ್ಯಾಂಪು, ಈ ಕ್ಯಾಂಪು, ಆ ಕಾಂಪಿಟೇಷನ್, ಈ ಕಾಂಪಿಟೇಷನ್ ಅಂತ. ಬಟ್ ಮಾಡೋಷ್ಟು ವರ್ಷನೂ ನಾನು ಸ್ಟೇಟ್ ಚಾಂಪಿಯನ್ಶಿಪ್ಪಲ್ಲಿ ಲೈಕ್ ಮೇಬಿ ಒಂದು 2-3 years ಆದ್ಮೇಲಿಂದ ಐ ಸ್ಟಾರ್ಟೆಡ್ ವಿನ್ನಿಂಗ್ ಸ್ಟೇಟ್. ಆಲ್ಮೋಸ್ಟ್ ಎಲ್ಲ ಸ್ಟೇಟ್ ಚಾಂಪಿಯನ್ಶಿಪ್ ವಾಸ್ ಮೈನ್. ಸೊ ಆಲ್ಮೋಸ್ಟ್ ಒಂದು 30-odd ಸ್ಟೇಟ್ ಚಾಂಪಿಯನ್ಶಿಪ್ಸ್ ಗೆದ್ದಿರ್ಬೋದು ಅಲ್ಲಿವರೆಗೆ. ಇನ್ನು ನ್ಯಾಷನಲ್ಸಲ್ಲೂ 2 ನ್ಯಾಷನಲ್ಸ್ ಐ ಹ್ಯಾವ್ ಒನ್. ಅದಾದಮೇಲೆ ಲೈಕ್ ಜಿಮ್ನಾಸ್ಟಿಕ್ಸಲ್ಲಿ ದೆರ್ ಆರ್ ಡಿಫ್ರೆಂಟ್ ಡಿಸಿಪ್ಲಿನ್ಸ್. ಈಗ ಮೋಸ್ಟ್ ಆಫ್ ದ ಟೈಮ್ ವೆನ್ ಯು ಸೇ ಜಿಮ್ನಾಸ್ಟಿಕ್ಸ್ ಅಂದರೆ ಬರೀ ಎಲ್ಲ ಈಗ ದೀಪಾ ಕರ್ಮಕರ್ ಏನು ಮಾಡ್ತಾಳೆ ಅದನ್ನು ಮಾತ್ರ ಅನ್ಕೊತಾರೆ. ಬಟ್ ದೆರ್ ಆರ್ ಅದರ್ 6 more ಡಿಸಿಪ್ಲಿನ್ಸ್. ಏರೋಬಿಕ್ಸ್ ಇದೆ, ಮತ್ತೆ ಟ್ರಾಂಪೋಲಿನ್ ಇದೆ, ಪಾರ್ಕೋರ್. ಸೊ ಅದೆಲ್ಲ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ ನೀವು? ವೆರಿ ಟಫ್ ಆಸ್ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸ್. ಓಕೆ. ಸೊ ಅದನ್ನು ಒಂದು ಫಾರ್ಮ್ ಆಫ್ ಜಿಮ್ನಾಸ್ಟಿಕ್. ಓಕೆ. ಸೊ ಅದೆಲ್ಲ ಆರ್ಟಿಸ್ಟಿಕ್ ಅಷ್ಟು ಟಫ್ ಇಲ್ಲ. ಆರ್ಟಿಸ್ಟಿಕ್ ಇಸ್ ವೆರಿ ರಿಸ್ಕಿ ಆ್ಯಂಡ್ ಆಲ್ಸೋ ವೆರಿ ಟಫ್ ಸ್ಪೋರ್ಟ್. ಇನ್ಫ್ಯಾಕ್ಟ್ ದಟ್ ಇಸ್ ಅ ಫೌಂಡೇಶನ್ ಫಾರ್ ಆಲ್ ಅದರ್ ಜಿಮ್ನಾಸ್ಟಿಕ್ಸ್. ಐ ಮೀನ್ ಲೈಕ್ ಅದರ್ ಡಿಸಿಪ್ಲಿನ್ಸ್ ಆಫ್ ಜಿಮ್ನಾಸ್ಟಿಕ್ಸ್. ಸೊ ನಾನು ಅದನ್ನು ಬಿಟ್ಟು ಮತ್ತೆ ಸ್ಟಾರ್ಟೆಡ್ ಕಂಪೀಟಿಂಗ್
ಏರೋಬಿಕ್ಸ್. ಅಂದರೆ ಅವಾಗ ಅದನ್ನು ಜಿಮ್ನಾಸ್ಟಿಕ್ಸ್ ಏರೋಬಿಕ್ಸ್ ಅಂತ ಕರಿತಿರ್ಲಿಲ್ಲ ನಾವು ಮಾಡುವಾಗ. ಇಟ್ ವಾಸ್ ಕಾಲ್ಡ್ ಸ್ಪೋರ್ಟ್ಸ್ ಏರೋಬಿಕ್ಸ್. ಇವಾಗ ಇಟ್ ಇಸ್ ಕಾಲ್ಡ್ ಏರೋಬಿಕ್ಸ್ ಜಿಮ್ನಾಸ್ಟಿಕ್ಸ್ ಅಂತ ಇದೆ. ನಾವು ಮಾಡುವಾಗ ಇಟ್ ವಾಸ್ ಕಾಲ್ಡ್ ಸ್ಪೋರ್ಟ್ಸ್ ಏರೋಬಿಕ್ಸ್. ಇಂಜುರಿಯಿಂದ ಬಂದಮೇಲೆ ಐ ಒನ್ ಬ್ಯಾಕ್ ಟು ಬ್ಯಾಕ್ 2 ನ್ಯಾಷನಲ್ ಚಾಂಪಿಯನ್ಶಿಪ್ ಫಾರ್ ಸ್ಪೋರ್ಟ್ಸ್ ಏರೋಬಿಕ್ಸ್. ಅದಾದಮೇಲೆ ವಿ ಕಂಪೀಟೆಡ್ ಇನ್ ಇಂಟರ್ನ್ಯಾಷನಲ್ ಏರೋಬಿಕ್ಸಲ್ಲೂ ಸಹ ವಿ ಡಿಡ್ ಇಂಟರ್ನ್ಯಾಷನಲ್. ವಿ ಒನ್ ಫ್ಯೂ ಮೆಡಲ್ಸ್. ಲೈಕ್ ಟ್ರಯೋಸ್ ಅಂತ ಟೀಮ್ ಇರುತ್ತೆ, ಇಂಡಿವಿಜುವಲ್ ಇರುತ್ತೆ ಏರೋಬಿಕ್ಸಲ್ಲಿ. ಆ್ಯಂಡ್ ದೆನ್ ಯು ಹ್ಯಾವ್ ಪೇರ್ಸ್, ಮಿಕ್ಸ್ಡ್ ಪೇರ್ಸ್ ಇರುತ್ತೆ. ಸೊ ಐ ಕಂಪೀಟೆಡ್ ಇನ್ ಟ್ರಯೋಸ್ ಆ್ಯಂಡ್ ಮಿಕ್ಸ್ಡ್ ಪೇರ್ಸ್ ಆ್ಯಂಡ್ ಇಂಡಿವಿಜುವಲ್ ಆಲ್ಸೋ. ಅದರಲ್ಲಿ ವಿ ಒನ್ US ಅಲ್ಲಿ ಕಂಪೀಟ್ ಮಾಡಿದ್ದು ಅಮೆರಿಕನ್ ಏರೋಬಿಕ್ ಅಸೋಸಿಯೇಷನ್ ದೇ ವೆರ್ ಆರ್ಗನೈಸ್. ಅದರಲ್ಲಿ ವಿ ಒನ್ ಒಂದರಲ್ಲಿ ಮಿಕ್ಸ್ ಪೇರಲ್ಲಿ ವಿ ಒನ್ ಅ ಬ್ರಾನ್ಸ್ ಆ್ಯಂಡ್ ಇಂಡಿವಿಜುವಲಲ್ಲೂ ವಿ ಒನ್ ಅ ಬ್ರಾನ್ಸ್ ಮೆಡಲ್. We competed in 2 international events, and then gymnastics ali when I was young we did Bulgaria ali we competed for acrobatic championship. So that was when a pre-injury. Amale in 2006 I also competed in Miss Fitness World Championship. That was again in US. Yeah, so ಅಲ್ಲಿ ಕಾಂಪೀಟ್ ಮಾಡೋದು ಇಟ್ಸ್ ಅ ಬಿಗ್ ಥಿಂಗ್ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಹೌದು, ಅಲ್ಲಿ ಮಿಸ್ ಫಿಟ್ನೆಸ್ ಕಾಂಪಿಟೇಷನ್ ಬರೋರೆಲ್ಲ ಅವರೆಲ್ಲ ಎಕ್ಸ್ ಒಲಿಂಪಿಯನ್ಸ್ ಇರ್ತಾರೆ ಜಿಮ್ನಾಸ್ಟ್ಸ್. ಮೋಸ್ಟ್ ಆಫ್ ದೆಮ್ ಆರ್ ಫ್ರಮ್ ಈಸ್ಟರ್ನ್ ಯುರೋಪ್. ಸೊ ಅದರಲ್ಲೊಂದು ಫಿಸಿಕ್ ರೌಂಡ್ ಇರುತ್ತೆ, ಸ್ಪೋಕ್ಸ್ ಪರ್ಸನ್ ರೌಂಡ್ ಇರುತ್ತೆ ಆ್ಯಂಡ್ ಪರ್ಫಾರ್ಮೆನ್ಸ್ ರೌಂಡ್ ಇರುತ್ತೆ. ಸೊ that was my last competition. 2006 was my last competition. Adadmele I am mostly into administration now. I am a part of Karnataka Gymnastics Association as vice president, and I got cleared my international exam for judging. So ನೀವು 2006 ಅಲ್ಲಿ ನೀವೇನೆ ಕಾಂಪಿಟೇಷನ್ ಸಾಕು, ಲೆಟ್ ಮಿ ಟ್ರೈ ಸಮಥಿಂಗ್ ಅಂತ ಅನ್ಸಿತ್ತಾ? And by then I had my first child who was 3 years old. And ನಂಗೂ ಸಾಕು ಅನ್ಸುತ್ತೆ. But ಇದೇ ಫೀಲ್ಡ್ ಅಲ್ಲೇ ಕಾಂಪಿಟೇಷನ್ ಬದಲು ಯು ವಾಂಟ್ ಟು ಟೇಕ್ ಅಪ್ ಸಮಥಿಂಗ್ ಎಲ್ಸ್, ದಟ್ ಇಸ್ ವೇರ್ ಯು ಚೂಸ್ ಟು. ಅದಾದ್ಮೇಲೆ ಆಕ್ಚುಲಿ I did my masters in sports management. I graduated in 99 and then MDS ಬದಲು I pursued masters in sports management Lausanne. And came back, started my own company, I can say, which wanted to do something in women, to promote women in sports. And it took off very well actually. Sports Divas anta ಮಾಡಿ I did 2-3 programs and created lot of events. We did state level events for basketball, football. ಆಮೇಲೆ we created a calendar with almost all the top women athletes our time ಅಲ್ಲಿ, from Mary Kom to Maleshwari. All the top women athletes were a part of my Sports Diva calendar. That was one of the big things. From there adadmele I worked in different organizations. Sachin ಮತ್ತೆ ಸಹವಾಗ್ ಅವರು ಒಂದು ಕಂಪನಿ ಶುರು ಮಾಡಿದ್ರು, ಸ್ಪೋರ್ಟ್ಸ್ ಮೆಂಟೋರ್ ಅಂತ. ಐ ವಾಸ್ ಹೆಡಿಂಗ್ ದೇರ್ ಆಪರೇಷನ್ಸ್ ಫಾರ್ ಇಂಡಿಯಾ. ಆಮೇಲೆ ಇಂಡಿಯಾಲಿ 2010 ಅಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಆಗಿತ್ತು. ಸೊ ಐ ವಾಸ್ ಅ ಪಾರ್ಟ್ ಆಫ್ ದ ಸ್ಪೋರ್ಟ್ಸ್ ಟೀಮ್ in CWG in Delhi. After that I had my second child. ಆಮೇಲೆ ಹಂಗೆ just started like where I left off with my company. ಸ್ಟೇಟ್ ಲೆವೆಲ್ ಅಲ್ಲಿ 30+ ಚಾಂಪಿಯನ್ಶಿಪ್ಸ್, ನ್ಯಾಷನಲ್ ಲೆವೆಲ್ ಅಲ್ಲಿ 2 ಮೆಡಲ್ಸ್, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಕಾಂಪೀಟ್ ಮಾಡಿದೀರಾ. ಮತ್ತೆ US ಅಲ್ಲಿ ಮಿಕ್ಸ್ಡ್ ಪೇರ್ ಅಲ್ಲಿ ಬ್ರಾನ್ಸ್ ವಿನ್ ಮಾಡಿದೀರಾ. ಯುರೋಪಿಯನ್ ಚಾಂಪಿಯನ್ಶಿಪ್ ಅಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡಿದೀರಾ. ಸೊ US ಅಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಫಾರ್ ಮಿಸ್ ಫಿಟ್ನೆಸ್ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಿದೀರಾ. ಸೊ ಅದಕ್ಕಿಂತ ಒಂದ್ ಸ್ಟೆಪ್ ಮೇಲೆ ಹೋಗಿ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೂಡ ನೀವು ಮಾಸ್ಟರ್ಸ್ ಮಾಡಿದೀರಾ. ಅದ್ರ ಜೊತೆಗೆ ವುಮೆನ್ಸ್ ಗೆ ಸ್ಪೋರ್ಟ್ಸ್ ಅಲ್ಲಿ ಎಂಕರೇಜ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಂದ ನೀವು ಸ್ಪೋರ್ಟ್ಸ್ ದಿವಾಸ್ ಅಂತ ಕಂಪ್ನಿ ಕೂಡ ನೀವೇ ಓಪನ್ ಮಾಡಿದೀರಾ. ವುಮೆನ್ಸ್ ಗೆ ಎಂಕರೇಜ್ ಆಗ್ಲಿ ಅಂತ ಮತ್ತೆ ಅವ್ರು ಇನ್ಸ್ಪೈರ್ ಆಗ್ಲಿ ಅಂತ ನಿಮ್ ಕ್ಯಾಲೆಂಡರ್ ಅಲ್ಲಿ ಮೇರಿ ಕಾಮ್ ಇರ್ಬೋದು, ಮಲ್ಲೇಶ್ವರಿ ಇರ್ಬೋದು, ಅವ್ರ ಶಾರ್ಟ್ ಸ್ಟೋರೀಸ್ ನ ಕೂಡ ನೀವು ಹೇಳಿ ಕ್ಯಾಲೆಂಡರ್ ಕ್ರಿಯೇಟ್ ಮಾಡಿದೀರಾ. ಸೊ ಸಚಿನ್ ತೆಂಡೂಲ್ಕರ್ ಮತ್ತೆ ವೀರೇಂದ್ರ ಸೇವಾಗ್ ಕಂಪ್ನಿ ಆಗಿರೋ ಸ್ಪೋರ್ಟ್ಸ್ ಮೆಂಟರ್ಶಿಪ್, ಅದ್ರಲ್ಲೂ ಕೂಡ ನೀವು ಆಪರೇಷನಲ್ ಹೆಡ್ ಆಗಿ ವರ್ಕ್ ಮಾಡಿದೀರಾ. ಅದ್ರ ಜೊತೆಗೆ ನೀವು ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಅಲ್ಲಿ ಕೂಡ ವರ್ಕ್ ಮಾಡಿದೀರಾ. ಸೊ ಇಷ್ಟೆಲ್ಲ ನೀವು ಮಾಡಿದ್ರು, ನೀವು ಇಷ್ಟು ಸಿಂಪಲ್ ಆಗಿ ಈಸಿ ಆಗಿ ಹೇಳ್ತಾ ಇದ್ದೀರಾ, ಮತ್ತೆ ಎಷ್ಟು ಗ್ರೌಂಡೆಡ್ ಆಗಿದ್ದೀರಾ. ಸೊ ನಿಮ್ಮನ್ನ
ನೋಡಿದ್ರೆ ನಿಜವಾಗ್ಲೂ ನಮ್ಗೆ ತುಂಬಾ ಇನ್ಸ್ಪೈರ್ ಆಗುತ್ತೆ. ಸೊ ಇಷ್ಟೆಲ್ಲ ನೀವು ಮಾಡಿದೀರಾ ಅಂದ್ರೆ ನೀವ್ ಎಷ್ಟು ಸಿಂಪಲ್ ಆಗಿ ಹೇಳ್ತಾ ಇದ್ದೀರಾ ಅಷ್ಟು ಈಸಿ ಅಂತೂ ಇರಲ್ಲ. ತುಂಬಾನೇ ಚಾಲೆಂಜಸ್ ನೀವು ಸಹ ಫೇಸ್ ಮಾಡಿರ್ತೀರಾ. ಸೊ ಏನೇನ್ ಚಾಲೆಂಜಸ್ ಫೇಸ್ ಮಾಡಿದ್ರಿ ಮತ್ತೆ ಅದನ್ನ ಹೇಗೆ ಓವರ್ಕಮ್ ಮಾಡಿದ್ರಿ ಅಂತ ನಮ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಚಾಲೆಂಜಸ್ ಎಲ್ಲ ಫೀಲ್ಡಲ್ಲೂ ಇರುತ್ತೆ, ಸ್ಪೋರ್ಟ್ಸ್ ಹೌದು. ಫೀಲ್ಡಲ್ಲಿ ಅಂತಂದೆ ಅಲ್ಲ. ಬಟ್ ಸ್ಪೋರ್ಟ್ಸ್ ಫೀಲ್ಡಲ್ಲಿ ನಮ್ಮ ಟೈಮಲ್ಲಿ ಒಂದು ಸ್ವಲ್ಪ ವಿಮೆನ್ಗೆ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಫಾರ್ಚುನೇಟ್ಲಿ ನನಗೆ ನಮ್ಮ ಅಪ್ಪ ಅಮ್ಮ ಆಗಲಿ ನನ್ನ ಹಸ್ಬೆಂಡ್ ಆಗಲಿ ದೇ ಆರ್ ವೆರಿ ಸಪೋರ್ಟಿವ್. ಸೊ ಆ ಕಾರಣದಿಂದ ಫಾರ್ ಮೀ ಫ್ಯಾಮಿಲಿ ಸಪೋರ್ಟ್ ಸಿಸ್ಟಮ್ ವಾಸ್ ವೆರಿ ಗುಡ್. ಬಟ್ ಹೊರಗಡೆ ವಾಟ್ ಎವರ್ ಚಾಲೆಂಜಸ್ ಐ ಫೇಸ್ಡ್ ವಾಸ್ ಹೊರಗಡೆ. So, but once you're in that system, you will know how to overcome your challenges. You know, you'll have to keep proving you're better every time. You keep improvising. So, ಅದನ್ನ ಕಷ್ಟ ಆಯಿತು ಅಂತ ಬಿಟ್ಬಿಟ್ರೆ you will, ಇಷ್ಟೆಲ್ಲ ಮಾಡಿದ್ದು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದು ಇಟ್ ವಿಲ್ ಜಸ್ಟ್ ಗೋ ಡೌನ್ ದ ಡ್ರೈನ್. ಮತ್ತು ನನಗೆ ಇಂಜುರಿ ಆದಾಗ ಇಟ್ ವಾಸ್ ಲೈಕ್ a little tougher, I can tell you. Our amma inna service alli idru, and then my father had just had a heart attack, and nanu I was completely bedridden. In fact na injury time alli hostel idda. I was given a aya to attend to me. I was because parents go ಆಗ್ತಾ ನನಗೆ ಆ್ಯಕ್ಚುಲಿ ನಮ್ಮ ಅಪ್ಪಂಗೆ ಗೊತ್ತೇ ಇರಲಿಲ್ಲ ನಂಗೆ ಈ ಥರ ಇಷ್ಟು ಲೈಫ್ ಥ್ರೆಟ್ನಿಂಗ್ ಇಂಜುರಿ ಆಗಿದೆ ಅಂತ. ಒಂದು 2 months ನಮ್ಮ ಅಪ್ಪಂಗೆ ಹೇಳಲೇ ಇಲ್ಲ. ದೋಸ್ 2 months ನಾನು ಹಾಸ್ಟೆಲಲ್ಲೇ ಇದ್ದೆ. ಫುಲ್ ಲೈಕ್ ಐ ವಾಸ್ ಲಿಟರಲಿ ಟೈಡ್ ಟು ದ ಬೆಡ್. ಅಂದರೆ ಐ ಹ್ಯಾವ್ ಟು ಬಿ ಆನ್ ದ ಬೆಡ್ ಆಲ್ ದ ಟೈಮ್ ವಿತ್ ಮೈ ಹೆಡ್ ಲುಕಿಂಗ್ ಅಪ್ ಟು ದ ರೂಫ್, ಅದೇ ಪೊಸಿಷನಲ್ಲಿ. ಆ್ಯಂಡ್ ಎಲ್ಲ ಬೆಡ್ ಪ್ಯಾನಿಂದ ಇತ್ತು ಆಗಲಿ ಅಥವಾ ಈವನ್ ಮೈ ಥಿಂಗ್ ಕಾಲೇಜ್ಗೆ ಹೋಗ್ತಾ ಇರಲಿಲ್ಲ. ಹಾಸ್ಟೆಲ್ ರೂಮಲ್ಲೇ ಇದ್ದೆ ನಾನು ಹಾಗೆ. ಬಿಕಾಸ್ ನನ್ನ ಮನೆಗೆ ಕರ್ಕೊಂಡು ಬಂದು ಮನೇಲೂ ನೋಡೋಕ್ಕೆ ಯಾರು ಇರ್ತಿರಲಿಲ್ಲ. ಸರ್ಜರಿ ಆದಮೇಲೆ ನಾನು ವಾಪಸ್ ಮನೆಗೆ ಬಂದೆ ಅಷ್ಟೇ. ನಾನು ಮನೆಗೆ ಬಂದೆ. ಇಟ್ ವಾಸ್ ಮೈ ಫ್ರೆಂಡ್ಸ್ ಲುಕ್ಡ್ ಆಫ್ಟರ್ ಮೀ ಆ್ಯಂಡ್ ಆಯಾ ಇಟ್ಟಿದ್ರು. ಅವ್ರು ನೋಡ್ಕೊಂಡು ಅಮ್ಮ ಹೋಗಿ ಬಂದರೆ ಅವ್ರ ವೀಕೆಂಡ್ಸಿಗೆ ಬರ್ತಿದ್ರು. ಬಟ್ ನಂಗೆ ವೆನ್ ಐ ಲುಕ್ ಅಟ್ ಇಟ್ ಐ ನೆವರ್ ಥಾಟ್ ಯಾಕೆ ಅಪ್ಪ ಅಮ್ಮ ಇರಬೇಕಿತ್ತು ನನ್ನ ಜೊತೆ ಅಥವಾ someone had to be there with me to take care in the tough but times. One thing that I can tell is I am so thankful to all my friends who were there with me. ಕಾಲೇಜಲ್ಲೂ ಅಷ್ಟೇ ಹೋಗಿ ಬರೋರು ನನ್ನ ಪಕ್ಕ ಕೂತ್ಕೊಂಡು ಎಕ್ಸಾಮ್ಗೆ ಅವರೆಲ್ಲ ಲೈಕ್ ದೇ ವುಡ್ ರಿಸೈಟ್ ಟು ಮೀ ಆಲ್ ದ ಕ್ಲಾಸಸ್ ಅಲ್ಲಿ ಏನೇನಾಗಿತ್ತು ಅದನ್ನೆಲ್ಲ ಬಂದು ಕಾಲೇಜಲ್ಲ ಇನ್ ಮೈ 3rd year ಅವರ ಎಲ್ಲ ಹೇಳೋದು. ನಾನು ಐ ವುಡ್ ಜಸ್ಟ್ ಲಿಸನ್ ಟು ದೇರ್ ಐ ಕುಡ್ ನಾಟ್ ಸಿಟ್. ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಹಾಸ್ಪಿಟ್ಲಲ್ಲೂ ಇದ್ದೆ. ಆ ಟೈಮಲ್ಲೂ ಸಹ ಇಟ್ ವಾಸ್ ಆಲ್ ಮೈ ಫ್ರೆಂಡ್ಸ್ ಹೂ ಟುಕ್ ಕೇರ್ ಆಫ್ ಮೀ ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಆಲ್ ಮೈ ಫ್ರೆಂಡ್ಸ್. ಅದು ನನಗೆ ದೇ ನೆವರ್ ಮೇಡ್ ಮೀ ಫೀಲ್ ಲೈಕ್ ಐ ಆಮ್ ಗೋಯಿಂಗ್ ಥ್ರೂ ಸಚ್ ಅ ಬ್ಯಾಡ್ ಫೇಸ್. ನಂಗೆ ಇನ್ಫ್ಯಾಕ್ಟ್ ಐ more than looking at it as a bad phase of my life, I would rather look at it as a best part of my life because I really knew how many of my friends are there with me at time only. But physically, yes, it was very challenging that you don't know surgery ಆಗವರೆಗೂ how your quality of your life is going to be. So injury ಆದಾಗ ನೀವು ಎಷ್ಟು ಟೈಮ್ ಬ್ರೇಕ್ ತಗೊಂಡಿದ್ರಿ? Almost 1 year I was almost on the bed. And surgery ಆಯಿತು and then doctor permitted that ನೀವು compete ಮಾಡ್ಬೋದು. Yes. But when it happened they said like ನನಗೆ I have just 2% of a chance to live a normal life ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ನಾನು ಎಕ್ಸ್ರೇ ಎಲ್ಲ ತೊಗೊಂಡು ಡಾಕ್ಟರ್ಸ್ ಹತ್ರ ಎಲ್ಲ ಹೋಗುವಾಗ they would see my x-ray and they would see me. Like they would be surprised ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದು. ಹಿಂಗಿದೆ ಎಕ್ಸ್ರೇ how is she walking so it's completely will power ಅಂತ ಹೇಳಬೇಕು. Yeah, and thankfully I had good doctors. I mean I can just say I got a second lease of life ಅಂತ ಹೇಳ್ಬೋದು. ಅದಾದ್ಮೇಲೆ I wanted to come back to competitive sport again. So that's when I started aerobics and and yes, I won few championships. Yeah,
all in all, it was good experience, and it is still a good thing going on, but it's not as rosy as it looks. But How? there are challenges everywhere. Even if I'm doing my academies, I have my own challenges. Mhm. Be it with the human resource, or be it with the, how parents look at their children, training. And like every work, you have challenges, so even we do have challenges of our own. But as a whole, I always feel sport is more physical, right? You experience that thrill and experience this. It's extreme. You win or lose. So you experience those experiences ಹೌದು. more in, like, exaggerated way, rather than in any other form of work, I can say. That's what I guess makes the difference in sport True. and other profession. ಸೊ ಇಷ್ಟೆಲ್ಲ ಟಫ್ ಸಿಚುವೇಶನ್ ಚಾಲೆಂಜಸ್ ಮಧ್ಯಾಹ್ನ ನೀವು ನಿಮ್ನ ಇಷ್ಟು ಸ್ಟ್ರಾಂಗ್ ಆಗಿ ಪ್ರೂವ್ ಮಾಡ್ಕೊಂಡಿದ್ದೀರಾ. ಸೊ ನಿಜವಾಗ್ಲೂ ನಮಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಬಟ್ ಇದ್ರ ಜೊತೆಗೆ ನನ್ನ ತಲೆಯಲ್ಲಿ ಒಂದ್ ಚಿಕ್ಕ ಕ್ವೆಶನ್ ನೋಡ್ತಾ ಇದೆ. ನೀವಿರೋ ಫೀಲ್ಡ್ ಬಂದ್ಬಿಟ್ಟು ಸ್ಪೋರ್ಟ್ಸ್, ಬಟ್ ಹೆಸರಲ್ಲಿ ಡಾಕ್ಟರ್ ಅನುರಾಧ ಅಂತ ಇದೆ. ಸೊ ಡಾಕ್ಟರ್ ಅಂತ ಹೇಗ್ ಬಂತು? I'm actually a dentist. Oh, wow. But around 3 years ಅಷ್ಟೇ ನಾನು ಡೆಂಟಿಸ್ಟ್ ಆಗಿ ಪ್ರಾಕ್ಟೀಸ್ Okay. ಮಾಡಿದ್ದೆ. ಆಮೇಲೆ ಸ್ಪೋರ್ಟ್ಸ್ ವಾಸ್ ಮೈ ಕಾಲಿಂಗ್. So you are completely into sports now. So ಈಗ currently we have our own academy. We run our own academies and we do school sports programs ಮಾಡ್ತೀವಿ. Okay. ಈಗ ಸದ್ಯಕ್ಕೆ ನಾನು ಏರಿಯಲ್ ಝೋನ್ ಅಂತ ಒಂದು ಬ್ರ್ಯಾಂಡ್ ಇಂದ ಜಿಮ್ನಾಸ್ಟಿಕ್ಸ್ ಅಕಾಡೆಮೀಸ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸ್ಕೂಲ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತೀವಿ. ಆ್ಯಂಡ್ I also hold a license for Brazilian soccer school program ಅಂತ Pan India. So we are into football and gymnastics. ನಿಮ್ ಇಷ್ಟೆಲ್ಲ ಅಚೀವ್ಮೆಂಟ್ಸ್ ಮತ್ತೆ ನಿಮ್ ಟಫ್ ಟೈಮ್ ಹೇಗಿತ್ತು ಎಲ್ಲಾನು ನಮ್ ಜೊತೆ ಇಷ್ಟು ಸಮಯ ಕೊಟ್ಟು ಶೇರ್ ಮಾಡ್ಕೊಂಡಿದ್ದೀರಾ. ಸೊ ಇದರಿಂದ ನಾನಾಗಿರ್ಬೋದು, ಇಲ್ಲ ಇದನ್ನ ನೋಡ್ತಾ ಇರೋ ಬೇರೆ ಲೇಡೀಸ್ ಆಗ್ಬೋದು, ತುಂಬಾನೇ ಇನ್ಸ್ಪೈರ್ ಆಗ್ತಾರೆ ಅಂತ ಅನ್ಕೊಂಡಿದೀನಿ. ನಾನಂತೂ ಪರ್ಸನಲಿ ತುಂಬಾ ಇನ್ಸ್ಪೈರ್ ಆಗಿದ್ದೀನಿ. ತುಂಬಾ ಥ್ಯಾಂಕ್ಸ್ ಡಾಕ್ಟರ್ ಅನುರಾಧ ಅವರೇ. Thank you, Shruti. I would like to extend my thanks to iLife, and also for Tirtha, person behind this whole program, and inspiring many more women. And thank you, Shruti, for this opportunity. ನಮ್ಗೆ ನೀವು ಇಷ್ಟೆಲ್ಲ ಇನ್ಸ್ಪೈರ್ ಮಾಡಿದ್ದೀರಾ. ಸೊ ನಮ್ಮ ಐಲೈಫ್ ಲೇಡೀಸ್ ವಿಂಗ್ ಕಡೆಯಿಂದ ನಿಮ್ಗೆ ಒಂದು ಕಿರುಕಾಣಿಕೆ ಆಸ್ ಅ ಟೋಕನ್ ಆಫ್ ಲವ್ ನಾನು ಕೊಡಕ್ ಇಷ್ಟಪಡ್ತೀನಿ ನಮ್ ಲೇಡೀಸ್ ವಿಂಗ್ ನ ಪರವಾಗಿ. Thank you, Shruti. Thank you, Tirtha.